ನಮ್ಮ ಜಮೀನ್ ಹತ್ರಕ್ಕೆ ಬಂದವ್ರಿಗೆ ನಾವು ಕೊಡ್ತೀವಿ. ನಾವೇನು ಪುಕ್ಷಟೆ ಕೊಡೋದಿಲ್ಲ, ದುಡ್ಡು ಕೊಡ್ತಾರೆ, ನಾವು ಕೊಡ್ತೀವಿ. ಅಷ್ಟೇ ಅಷ್ಟೇ. ಮೆಣಸು 800 ರೂಪಾಯಿಂದ ಕೊಡ್ತೀನಿ, ಕಾಫಿ 600 ರೂಪಾಯಿಂದ ಕೊಡ್ತೀನಿ. ನಾನು ಬಾಳೆ ಇಟ್ಕೊಂಡಿದ್ದೆ, ಏಲಕ್ಕಿ ಗಿಡ ಅದೇ ಒಳಗೆ ಅಂತರ ಬೆಳೆಯಾಗಿ, ಮೆಣಸಿದೆ. ಯಾಲಕ್ಕಿ ಎಷ್ಟಿದಾವೆ ಸರ್? ಏಲಕ್ಕಿ ಗಿಡ ಒಂದು 200-300 ಗಿಡ ಬರ್ಬೋದು. ಈ ಸಾರಿ ಒಂದು 10-12 kg ಆಗಿತ್ತು. ಜೀವಾಮೃತ ಬಳಕೆ ಮಾಡೋದ್ರಿಂದ ಯಾವ ರೀತಿ ಇದರಲ್ಲಿ ಪರಿವರ್ತನೆ ಕಂಡು? ಅಯ್ಯೋ ಅದು ಅಮೃತಕ್ಕೆ ಸಮಾನ. ನಮ್ಮ ಭೂಮಿಲಿ ಎಷ್ಟು ಜೀವಾಣು ಅವಕ್ಕೆಲ್ಲ ಶಕ್ತಿ ಕೊಡ್ಬೇಕಾದ್ರೆ ಜೀವಾಮೃತ ಬೇಕೇ ಬೇಕು. ಈಗ ಸಿಟಿಲಿರೋರು ಸಾವಯವ ಕೃಷಿಗೆ ಬರ್ಬೇಕು ಅನ್ಕೊ ಬರ್ತಾವ್ರೆ. ಹೌದು. ನಮ್ಮ ಹಳ್ಳಿಲಿರೋ ಜನ ಎದುರ್ಕೋಬೇಕಾದಿಲ್ಲ. ಇವತ್ತಿನ ಕಾಲದಲ್ಲಿ ಏನಪ್ಪ, 1 kg ಮಾಂಸ 1,000 ರೂಪಾಯಿ. ನಾ ಕಾಡು ಮಡಿಕಂದ್ರೆ ಜೀವನ ನಡೀತಾ ಇರುತ್ತೆ ಒಳಗಡೆ. ಆಳಚ್ಚೆ ತೆಗಿಸ್ತೀರಿ? ಹೌದೌದು. ಈ ಟ್ರ್ಯಾಕ್ಟರ್ ಇಲ್ಲ ನಾವು ಉಳುಮೆ ಮಾಡೋದೇ ಇಲ್ಲ. ಉಳುಮೆ ಮಾಡಿದ್ರೆ ತೋಟ ಆಗುದೇ ಇಲ್ಲ. ಅದು ಹೇಳ್ತಾರೆ ಕೆಲವರು, ಮೇಲೆ ಊತ್ಬಿಟ್ರೆ ಏನಾದ್ರು ಅಂತ. ಏನೇ ಆದ್ರೂ ಬಂದ್ ಬೇರೆ ಎಲ್ಲರೂ ಕಟ್ಟಾಯ್ತದೆ. ದಡ್ಡನ ಆರಂಭ ಗೊಬ್ಬರ ತಿರಾಣ, ಗೊಬ್ಬರ ಶಕ್ತಿ ಮೇಲೆ ಅವ್ನ ದಡ್ಡನ ಆರಂಭ ನಡೀತಾ ಇರ್ತದೆ. ನಾನೇನು ವಿದ್ಯಾವಂತನಲ್ಲ, ನಾನು ದಡ್ಡನೆ. ಏನೋ ನಂದು ಬದುಕು ಗೊಬ್ಬರದ ಮೇಲೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಮೈಸೂರು ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿ ವಿಶೇಷವಾದಂಥ ಸಾವಯವ ಕೃಷಿಕರನ್ನ ಪರಿಚಯ ಮಾಡ್ತಾ ಇದ್ದೀನಿ. ಅಡಿಕೆ ತೋಟ ಮತ್ತು ತೆಂಗಿನ ತೋಟವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಸಾವಯವದಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡಿದ್ದಾರೆ, ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ. ನನ್ನ ಹೆಸರು YK ಚಂದ್ರು ಅಂತ. ನಮ್ಮ ತಂದೆ ಹೆಸರು ಕೆಂಪೇಗೌಡ ಅಂತ. ನಮ್ಮ ತಾಯಿ ಹೆಸರು ನಿಂಗಮ್ಮ ಅಂತ. ನಾನು ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚನಹಳ್ಳಿ ಗ್ರಾಮ. ಯಾಚನಹಳ್ಳಿ ಗ್ರಾಮ. ನಿಮ್ಗೆ ಎಷ್ಟು ಎಕರೆ? ನಮ್ಗೆ 1 ಎಕರೆ 16 ಗುಂಟೆ. 1 ಎಕರೆ 16 ಗುಂಟೆ. ಅದರಲ್ಲಿಯೇ ಅಚ್ಚುಕಟ್ಟಾಗಿ. ಹೌದು. ನಾನು 1 ಎಕರೆ 16 ಗುಂಟೆಲಿ ಈಗ 23 ವರ್ಷ ನಾನು ಸಾವಯವ ಕೃಷಿಗೆ ಬಂದು. 23 ವರ್ಷ ಆಯ್ತು? 23 ವರ್ಷ ಅಂದ್ರೆ 28 ವರ್ಷ ಆಗಿದೆ. ನಾನು 23 ವರ್ಷ ಅನ್ಕೊಂತೀನಿ. ಅಂದ್ರೆ ಅದೊಂದಷ್ಟು ದಿನ ಪ್ರಾಕ್ಟೀಸ್ ಮಾಡೋದ್ರ ಆಯ್ತಲ್ವಾ, ಒಂದು 5 ವರ್ಷ. ಯಾವ ತರ ನಿಮ್ಗೆ ಸಾವಯವ ಕೃಷಿ ಕಡೆ ಬರ್ಬೇಕು? ನಾವು ಬರ್ಬೇಕಾದ್ರೆ ಸುಭಾಷ್ ಪಾಳ್ಯಕಾರ ನಮ್ಗೆ ಗುರುಗಳು. ಹೌದೌದು. ಸುತ್ತೂರ್ಗ್ ಹೋಗಿದ್ದೆ. ಸುತ್ತೂರ್ಗ್ ಬಂದಿದ್ರು ಅವರು 94ರಲ್ಲಿ, 94-95ರಲ್ಲಿ. ಆಗ ನಾನು ಅವರು ಅಳವಡಿಸ್ಕೊಳ್ಳೇಬೇಕು ಅನ್ನೋ ಸ್ಥಿತಿ ಬಂತು. 3 ದಿವಸ ಅವ್ರ ಪಾಠ ಕೇಳಿದೆ. ಆಮೇಲೆ ಜೀವಾಮೃತ ಮಾಡ್ತಾ 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 ನಾನು ಒಂದು 10-15 ವರ್ಷ ಜೀವಾಮೃತ ಕೊಟ್ಟಿದ್ದೀನಿ. ಆಮೇಲೆ ನಾನು ನಿಲ್ಲಿಸ್ಬಿಟ್ಟೆ. ನಾನೀಗ ನಿಲ್ಲಿಸ್ಬಿಟ್ಟೆ. ಈಗ ನಾನು ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಗಿಡಗಳು ನೋಡಿ, ಎಲ್ಲರೂ ನೋಡಿ, ನಾನು ಯಾವ ಒಂದು ಬದುನು ಬಿಟ್ಟಿಲ್ಲ. ಏನೇನು ಬೆಳೆಗಳಿದಾವೆ ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲಿ ಮೇನು ಅಡಿಕೆ, 2ನೇದು ತೆಂಗು, 3ನೇದು ಏಲಕ್ಕಿ. ಏಲಕ್ಕಿ ಗಿಡನೂ ಹಾಕಿದ್ದೀವಿ. ತೋರಿಸ್ತೀನಿ ಮುಂದೆ ಹೋಗ್ತಾ. ನಾನು ನನ್ನ ಬಾರ್ಡ್ರಿಗೆ ನಾನು ಬೇಲಿ ಮಾಡಿಲ್ಲ. ನಾನು ಕಾಫಿ ಗಿಡ ಹಾಕೊಂಡಿದ್ದೀನಿ. ಬಾರ್ಡ್ರಿಗೆಲ್ಲ ಕಾಫಿ ಹಾಕೊಂಡಿದ್ದೀನಿ. ನನಗೆ ಎಲ್ಲದ್ರಿಂದ ಒಂದು 40-45 ತೆಂಗು ಬರ್ತದೆ 1 ಎಕರೆ 16 ಗುಂಟೆಯಲ್ಲಿ. ನಮ್ಮ ತಂದೆಯವರೇ ನೆಟ್ಟಿದ್ರು ಫಸ್ಟು. ನಾನು ಮಧ್ಯೆ ಒಂದು ಸ್ವಲ್ಪ ಎಲ್ಲಿ ಖಾಲಿ ಇದೆ ಅಲ್ಲಿ ನಾನು ಮಾಡಿದ್ದೀನಿ. ಈಗ ನಾನು 2ನೇದಾಗಿ ಈಗ ನಾನು ತೆಂಗು ಅಂತ ಹೇಳೋದಕ್ಕಿಂತ ಈಗ ಮೆಣಸು ಅಂತ ಹೇಳ್ಬಹುದು. ಅಂದ್ರೆ ನನಗೊಂದು 10 ಗಿಡ ಹಳೆ ಗಿಡ ಇತ್ತು. ಅದ್ರ ಒಳ್ಳೆ ಇಳುವರಿ ನೋಡಿದೆ. ಈಗ ನಾನು 600 ಗಿಡಕ್ಕೆ ಹಾಕಿದ್ದೀನಿ. 600 ಗಿಡಕ್ಕೆ ಮೆಣಸು ಹಾಕಿದ್ದೀನಿ, ಕಟ್ಸ್ತಾ ಇದ್ದೀನಿ. ಇನ್ನೊಂದು 2-3 ವರ್ಷದಲ್ಲಿ ಚೆನ್ನಾಗಿ ಫಸಲು ಬರ್ತದೆ. ನಮ್ಮ ತಂದೆಯವ್ರ ನೆಟ್ಟಿರೋ ಮರ ಒಂದೇ ಒಂದು ಮರ ಈಗ ಹೋಗಿರೋದು ನನ್ನ ಇದ್ರಲ್ಲಿರೋದು. ನಮ್ಮ ಅಣ್ಣವರೆಲ್ಲ ಹೋಗಿರ್ಬೋದೇನೋ, ನಾನು ಕೆಳಗಡೆ ಹೋಗಿ ನೋಡಿಲ್ಲ. ಈಗ ಸದ್ಯ ನಮ್ಮ ತಂದೆಯವ್ರು ಕೊಟ್ಟಿರೋ ಮರಗಳು ಎಲ್ಲ ಚೆನ್ನಾಗವೆ, ಎಲ್ಲ ಒಳ್ಳೆ ಇಳುವರಿ ಕೊಡ್ತವೆ ಇವತ್ತಿಗೂ. ಅದಕ್ಕೆ ಕಾರಣ ಸಾವಯವ. ಹೌದು. ನನ್ನ ಬೋರ್ವೆಲ್ಲು ಎಲ್ಲ ತಾವು ನೀರಿಲ್ಲ ಅಂತ ಕಮ್ಮಿ ಆಗವೆ. ನನ್ನ ಬೋರ್ವೆಲ್ಲಲ್ಲಿ ಇವತ್ತಿಗೂ ಕಮ್ಮಿ ಆಗಿಲ್ಲ. ನನ್ನ ತಂದೆ ಕೊಟ್ಟಿರುವಂಥ ಒಂದು ಹಳೆ ಬಾವಿನ ಹಂಗೆ ನಿರ್ವಹಣೆ ಮಾಡಿ ಮಡಿಕೊಂಡಿದ್ದೀನಿ. ಪಕ್ಕದಲ್ಲೇ ಇದೆ ಬೋರ್ವೆಲ್ ಪಕ್ಕದಲ್ಲೇ. ಅದೇ ನೀರು ಹಿಂಗೆ ಬೋರ್ವೆಲ್. ಹೌದು. ಅದೊಂದು 20 ಅಡಿ ಬೋರ್ವೆಲ್ ಬಾವಿ. ಈಗ ಅದು ಒಣಗೋಗಿದೆ. ಆ ಬಾವಿನ ನಾನು ಮುಚ್ಚಿಲ್ಲ. ಅದು ಭೂಮಿ ಹೆಚ್ಕೋಬಹುದೇನು, ಬೇಡಿ ಅದು ಹಂಗೆ ಇರಲಿ ಅಂದ್ಬಿಟ್ಟು ಬಿಟ್ಕೊಂಡಿದ್ದೀನಿ. ಅದರಿಂದ ನನ್ನ ಬೋರ್ವೆಲ್ ಭಾಳ ಚೆನ್ನಾಗಿದೆ. ಸರ್, ಕಾಫಿ ಗಿಡಗಳು ಎಷ್ಟಿದಾವೆ, ಯಾವ ವೆರೈಟಿ ಇದೆ? ಇದು ಚಂದ್ರಗಿರಿ, ನಾವು ಅರೇಬಿಕಾ ಅಂತ ಹೇಳ್ತಾರೆ. ಅರೇಬಿಕಾ. ಅದನ್ನ
ನಾವು ಸುತ್ತ ಬಾರ್ಡ್ರಿಗೆ ಹಾಕೊಂಡಿದ್ದೀವಿ. ಎಷ್ಟು ವರ್ಷ ಆಯ್ತು ಸರ್ ಇವು ಗಿಡಗಳಿಗೆ ವಯಸ್ಸು? ಇವಕ್ಕೊಂದು 3 ವರ್ಷ ಆಗಿರ್ಬೇಕು. ಆ ಕಡೆ ಹಾಕಿರೋವೆಲ್ಲ ಒಂದು 7-8 10 ವರ್ಷ ಆಗಿದೆ. ಇವೆಲ್ಲ ಈಗ ಒಂದು 2-3 ವರ್ಷದವು. ಈಗೆಲ್ಲ ಹೋದ್ ಸಾರಿ ಈ ಸಾರಿ ಹೂ ಭಾಳ ಚೆನ್ನಾಗಿ ಬಂದಿತ್ತು. ಈಗ ಕಾಲ ಮಳೆ ಬೆಳೀತಲ್ಲ, ಹೌದು, ಅಡ್ಡ ಮಳೆ, ಅದರಿಂದ ಹೂ ಬಂದು ಪರ್ತೋಗಿದೆ. ನೋಡಿ ಹೂವೆಲ್ಲ ಪರ್ತೋಗಿದೆ. ಈಗ ಚೆನ್ನಾಗಿ ಬಂದಿತ್ತು ಹೂವು. ಈ ಸಾರಿ ಭಾಳ ಚೆನ್ನಾಗಿದೆ ಇಳುವರಿ. ಕಾಯಿಗಳು ಬಂದಿದಾವೆ. ಕಾಫಿಯಿಂದನೂ ಆದಾಯ ಪಡಿತಾ ಇದ್ದಾರೆ. ಹೌದೌದೌದು. ಆದಾಯ ಅಂದ್ರೆ ಅದು ನಮ್ಗೆ ನೋಡಿ ಈ ಸಾರಿ ಫಸಲು ಹೊಸ ಫಸಲು. ತುಂಬಾ ಚೆನ್ನಾಗಿ ಬಂದ. ಹೊಸದಾಗಿ ಬಂದಿರುವಂತ ಫಸಲು. ಹಳೆ ಫಸಲಿನಲ್ಲಿ ಕಾಫಿ ಅಂದ್ರೆ ನಾನು ಇದಕ್ಕೆ ಬೇಗ ಚೆರಿ ಬೀಜ ಕೊಡೋನಲ್ಲ. ನಾನೇ ಇದನ್ನ ತಗೊಂಡೋಗಿ ಇಲ್ಲೇ ನಮ್ಮಲ್ಲೇ ರೆಡಿ ಮಾಡ್ತೀನಿ. ಪುಡಿ ಮಾಡಿಸುವಾಗ ಆಶ್ರಮಕ್ಕೆ ಹೋಗ್ತೀನಿ. ಅಲ್ಲೇ ನಾನೇ ಕುಂತ್ಕೊಂಡು ನಾನು ಮಿಕ್ಸ್ ಮಾಡುವುದಿಲ್ಲ. ಪುನಃ ನಾನು ಇದು ಕೊಟ್ಬಿಟ್ಟು ಬೇರೆ ಕಾಪು ಪುಡಿ ಇಸ್ಕೊಬರುದಿಲ್ಲ. ಇಲ್ಲ ಅಮ್ಮ, ನಮಗೆ ನೀವು ಡ್ರೈ ಮಾಡಿ ನಮಗೆ ಪುಡಿ ಮಾಡ್ಕೊಳ್ಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ. ಆಯ್ತಪ್ಪ ಮಾಡ್ಕೊಡ್ತೀನಿ ಅಂತ ನಾವು ಮಾಡ್ಕೊಳ್ತಾರೆ. ನಾನು ಯಾಕೆಂದ್ರೆ ಸ್ವಲ್ಪ ಆದ್ರೆ ಅವರು ಬೇಜಾರಾಗುದು. ನಾನು ತಕೊಂಡ್ಮೇಲೆ ಒಂದು 10 kg ತಗೋತೀನಿ. ನಮ್ದೆಲ್ಲ ಸೇರಿಸೋ ಒಂದು 20 kg ಆಯ್ತದೆ. 20 kg ಆಗ್ತದೆ. ಅದನ್ನ ನೀವೇ ಅದನ್ನ ಪ್ರೊಸೆಸಿಂಗ್ ಮಾಡಿಸ್ಕೊಂಡು ಇಲ್ಲ ನಾನು ಏನ್ ಮಾಡ್ತೀನಿ, ಅದನ್ನ ಏನು ಕುಟ್ಟುದಿಲ್ಲ, ಒಣಗಿಸ್ತೀವಿ. ಚೀಲಕ್ಕೆ ಕಟ್ಟಿ ರೋಡ್ಗೆ ಹಾಕ್ಬಿಟ್ರೆ ವೆಹಿಕಲ್ಸ್ ಹೋಯ್ತವಲ್ಲ, ಲಾರಿ ಟಿಪ್ಪರ್ ಅವು ಇವು ಹೋಯ್ತವಲ್ಲ, ಎಲ್ಲ ಪುಡಿ ಮಾಡ್ಬಿಡುತ್ತೆ. ಬೇಳೆ ಆಯ್ತದೆ. ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ. ಅದನ್ನ ತಕೋಗಿ ನಾವು ಪುಡಿ ಮಾಡಿಸ್ಕೊಬರ್ತೀನಿ. ಒಂದು kg 800 ಗ್ರಾಮು ಅದು ಪೌಡ್ರ್ ಬರ್ತದೆ. ಒಂದು 20 ಅಂದರೆ 200 ಗ್ರಾಮ್ 800 ಅದು ಬಂದರೆ 200 ನಾನು ಇದು ಹಾಕಿಸ್ತೀನಿ, ಚಕೋರಿ ಹಾಕ್ಸ್ಬಿಟ್ಟು ನಾನು ತಗೊಂಡು ಮಡಿಕತ್ತೀನಿ. ನಮ್ಮ ಮನೆಯವ್ರಿಗೆ, ನಮ್ಮ ಮಕ್ಕಳಿಗೆ, ನಮಗೆಲ್ಲ ಬಳಕೆ ಮಾಡ್ಕೊಂಡು ಉಳ್ಕೊಂಡ್ದ ನಾನು 600 ರೂಪಾಯಿ ರೇಟ್ ನಿಂದು ಕೊಡ್ತೀನಿ. 600 ರೂಪಾಯಿ ಮಾರಾಟ ಮಾಡ್ತೀನಿ. ಅಂದರೆ ನಾನು ಇವಾಗೆಲ್ಲ ಅಂದರೆ ಒಂದು 10 kg ನಾನು ಕೊಡ್ತೀನಿ ಒಂದು ವರ್ಷಕ್ಕೆ. ಇಲ್ಲಿ ಬರ್ತಾರಲ್ಲ, ನಮ್ಮನ್ನು ನೋಡಕ್ ಮಾತಾಡ್ಸಕ್ ಬರ್ತಾರಲ್ಲ, ನಿಮ್ಮ ತಾವು ಏನಾದ್ರು ಪದಾರ್ಥ ಇದೆಯಾ, ಏನಿದೆ ಅಂತ ಕೇಳ್ತಾರೆ. ನಮ್ಮ ತಾವು ಮೆಣಸು, ಕಾಫಿ, ನಮ್ಮ ತಾವು ಕಾಫಿನೋ ಏನೋ ಇರುವಂಥದ್ದು, ಬಾಳೆಹಣ್ಣೆ ಆಗ್ಬೋದು, ಯಾವುದೇ ಆಗ್ಬೋದು, ಅವರು ನಮಗೆ ನಮ್ಮ ಜಮೀನಿನ ಹತ್ರಕ್ಕೆ ಬಂದವ್ರಿಗೆ ನಾವು ಕೊಡ್ತೀವಿ. ನಾವೇನು ಪುಕ್ಷಟೆ ಕೊಡೋದಿಲ್ಲ, ದುಡ್ಡು ಕೊಡ್ತಾರೆ, ನಾವು ಕೊಡ್ತೀವಿ. ಮೆಣಸು 800 ರೂಪಾಯಿನಿಂದ ಕೊಡ್ತೀನಿ, ಕಾಫಿ 600 ರೂಪಾಯಿನಿಂದ ಕೊಡ್ತೀನಿ. ಈಗ ಅಡಿಕೆ ಗಿಡಗಳು ಎಷ್ಟು ವರ್ಷದ್ದು ಇದಾವೆ ಸರ್? ನಮಗೆ ಅದೊಂದು 10 ಗುಂಟೆ ಪ್ರಷ್ಟು ನಾವು ಮಾಡಿದ್ದು. ಅದು ಒಂದು ಈಗ 32 ವರ್ಷ ಆಗಿದೆ. ಅದು 92ರಲ್ಲಿ ಹಾಕಿದ್ದು. ಅದು ನಾವು ಆ ಕಡೆ 10 ಗುಂಟೆ. ಹೌದು. ಇದೆಲ್ಲ ನಾವು ಇದಕ್ಕೂ ಒಂದು 6-7 ವರ್ಷ ಹೆಚ್ಚು ಕಮ್ಮಿ ಇದೆ. ಈಗೆಲ್ಲ ಒಟ್ಟು 1 ಎಕರೆ 16 ಗುಂಟೆ ನನ್ನ ತೋಟ. ಏನ್ ಸೈಜ್ ಅಲ್ಲಿ ಇದಾವ ಸರ್ ಇವು ಗಿಡಗಳು? ಏನು ಗಿಡಗಳ ಸೈಜ್? ಅಂತರ ಅಂದ್ರೆ 8 ಅಡಿ ಹಾಕಿದೀವಿ. ಒಂದ್ ಕಡೆ 7 ಅಡಿನೂ ಬರ್ತದೆ ಸೈಡ್ ಅಲ್ಲಿ, ಒಂದ್ ಕಡೆ 10 ಅಡಿನೂ ಬರ್ತದೆ, 9 ಅಡಿ. ನಾವು ಯಾಕೆಂದ್ರೆ ನಾವು ಶಿಸ್ತು ಮಾಡಿದೀವಿ ಅಷ್ಟೇ, ಅಡಿಲ್ಲ ಅವ್ನು ಲೆಕ್ಕ ಹಾಕೊಂಡಿಲ್ಲ. 8 ಅಡಿಯೇ ಪಕ್ಕ. ಅದು ನಮ್ಗೆ ಅರ್ಶಿನ ಶುಂಠಿ ಬೆಳ್ಕೊಳ್ಳೋದಕ್ಕೂ ಒಂದಷ್ಟು ಅದು ನಾವು ಎತ್ತರವಾಗಿ ಗೊಬ್ಬರ ಹಾಕಿ ಬೆಡ್ ಮಾಡ್ಕೊಂಡಿದೀವಿ. ಅದನ್ನ ನಾವು 1 ವರ್ಷಕ್ಕೆ ಒಂದ್ಸತಿ, ಹೆಂಗಂದ್ರೆ ಈಗ ನಾವೇನು ನ್ಯಾಚುರಲ್ ಆಗಿ ನೆಡ್ತೀವಿ. ಅದು ಮಳೆ ಬಂದ್ಮೇಲೆ ಏಪ್ರಿಲ್ ಬರ್ತದೆ, ಇದು ಏಪ್ರಿಲ್ ನೆಡ್ತೀವಿ, ಜನವರಿ ಕೇಳ್ತೀವಿ. ಅರ್ಶಿನ ಶುಂಠಿ ಎಲ್ಲ ಒಂದ್ ವರ್ಷಕ್ಕೆ ಪೂರ್ತ ನಮ್ಮ ಮನೆಗೆ ಆಯ್ತದೆ. ಮನೆಯವ್ರು ನೆಟ್ ಕಟ್ಟಿರಲ್ಲ ಸರ್, ಇದು ನರ್ಸರಿ ಮಾಡ್ಕೊಂಡಿದೀವಿ. ಒಂದಷ್ಟು ಕಾಫಿ ಗಿಡ, ಒಂದಷ್ಟು ಮೆಣಸು ಎಲ್ಲ ನಾವು ಮಾಡ್ಕೋತೀವಿ. ನಿಮ್ ತೋಟದ ಸಲುವಾಗಿ ತೋಟಕ್ಕೂ ಮಾಡ್ಕೋತೀವಿ, ಬೇರೆಯವ್ರಿಗೂ ಕೊಡ್ತೀವಿ. ಆ ಥರ ಅದೊಂದು ಸ್ವಲ್ಪ ಕಳೆ ಬಂದ್ಬಿಟ್ಟಿದೆ. ಅದೊಂದು ಸ್ವಲ್ಪ ನಾವು ಹಬ್ಬ ಇತ್ತಲ್ಲ, ನಿರ್ವಹಣೆ ಮಾಡ್ಬೇಕೀಗ. ಸರ್ ಈಗ ಈ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಯಾವ್ಯಾವ ಬೆಳೆಗಳು ಬೆಳೆದಿದ್ರಿ ಸರ್? ನಾನು ಬಾಳೆ ಇಟ್ಕೊಂಡಿದ್ದೆ, ಯಾಲಕ್ಕಿ ಗಿಡ ಅದೇ ಒಳಗ ಅಂತರ ಬೆಳೆಯಾಗಿ, ಮೆಣಸಿದೆ. ಯಾಲಕ್ಕಿ ಎಷ್ಟಿದಾವ ಸರ್? ಯಾಲಕ್ಕಿ ಗಿಡ ಒಂದು 200-300 ಗಿಡ ಬರ್ಬೋದು. ಈ ಸಾರಿ ಒಂದು 10ರಿಂದ 12 kg ಆಗಿತ್ತು. ಯಾಲಕ್ಕಿ ಫಸಲು ಬಂದೈತ್ರಿ? ಫಸಲು ಬಂದು ಕೊಟ್ಟೆ ಆಯಿತು. ಈಗ ಈಗ ಬರುವ ವರ್ಷದ ಫಸಲು ಶುರುವಾಗಿದೆ. ಇದು ನಾವೇನು ಅಂದ್ರೆ ಇದು ನಾವು ಒಂದು ಮಲ್ಚಿಂಗ್ ಮಾಡ್ಕೊಂಡಿದೀವಿ. ನಮ್ಮ ವೇಸ್ಟೇಜು ಒಂದ್ ಸಾಲ್ ಬಿಟ್ಟು ಒಂದ್ ಸಾಲು ಮಲ್ಚಿಂಗು. ಓಹೋ, ಸೂಪರ್ ಸರ್. ಒಂದ್ ಸಾಲ್ ಬಿಟ್ಟು ಒಂದ್ ಸಾಲು ಅಂದ್ರೆ ನಮ್ಗೆ ತಿರುಗಾಡೋದಕ್ಕೆ, ನಮ್ಮ ವ್ಯವಸಾಯಕ್ಕೆ ಪುನಃ ಅಡಿಕೆ ಕಿತ್ತು ಅವರು ಇದು ಮಾಡ್ಕೊಳ್ಳೋದಕ್ಕೆ ಒಂದ್ ಸಾಲ್ ಬಿಟ್ಟು ಕೊಟ್ಟಿದೀವಿ ಅವ್ರಿಗೆ.
ಇನ್ನು ನಮ್ಗೆ ಒಂದು ಸಾಲಲ್ಲಿ ನಮ್ಗೆ ವ್ಯವಸಾಯ ಕಮ್ಮಿ ಆಯ್ತಲ್ಲ. ಹೌದು, ಇದೇ ನಿಮ್ಗೆ ಗೊಬ್ಬರ ಆಗಿ ಕನ್ವರ್ಟ್ ಹೌದು ಹೌದು. ನಾನು ಅದರಲ್ಲೂ ನಾನು ಕೊಟ್ಟಿಗೆ ಗೊಬ್ಬರನೂ ಹೊಡಿತೀನಿ. ಅಂದರೆ ಒಂದು 3 ವರ್ಷಕ್ಕೆ 4 ವರ್ಷಕ್ಕೆ ಹೊಡಿಸ್ತೀನಿ. ಯಾಕಂದ್ರೆ ನಮ್ಮ ಎತ್ತು ಗಾಡಿ ಇಲ್ಲ. ನಮ್ಮಲ್ಲಿ ಈಗ ನಾಟಿ ಹಸು ಇತ್ತು, ಪ್ರತಿದಿನ ಗಂಜಲ ಅವೆಲ್ಲ ಬರ್ತಿದ್ದೋ. ಈಗ ಒಂದು ವರ್ಷದಿಂದ ನಮಗೆ ಕಾಲ್ನ ಹೋಗ್ಲಾಗಿ ನಮ್ಮ ಬಳಿ ನಿಮಗೆ ಬಿಟ್ಕೊಟ್ಟಿದ್ದೀವಿ. ಅದು ಮಾರಾಕಿಲ್ಲ, ನಾವು ನಮ್ಮ ಬಳಿನೂ ಕೊಟ್ಟಿದ್ದೀವಿ. ಅಲ್ಲಿ ನಾವು ಹಾಲು ನಮ್ಗೆ ಅಲ್ಲಿ ಸಿಗ್ತಾ ಇದೆ. ಆದರೆ ಈ ನಮ್ಮ ಜಮೀನಿಗೆ ಗಂಜಲ ಸಿಗ್ತಾ ಇಲ್ಲ. ಅದೊಂದು ಇದಾಗಿದೆ. ಮೆಣಸು ಯಾವ ತಳಿ ಇದಾವ್ರಿ? ಇದು ಇಲ್ಲಿ ಪನ್ನೀರ್ ಫ್ರೈ 2 ಇದೆ. ಪನ್ನೀರನ್ನು ಇದೆಲ್ಲ ಪನ್ನೀರನ್ನೇ ಇದು. ಅಲ್ಲೊಂದಷ್ಟು ಪನ್ನೀರ್ ಫ್ರೈ ಹಾಕಿದೀವಿ. ಪನೀರ್. ಈಗ ಈ ಮೆಣಸು ಹಬ್ಸಿ ಎಷ್ಟು ದಿನ ಆಗ್ಯದ ಸರ್? ಇವೆಲ್ಲ 1 ವರ್ಷ ಆಗಿದೆ. ಇವು 1 ವರ್ಷ. ಇವು ಸಣ್ಣ ಸೊಸೆ ಎಲ್ಲ 6 ತಿಂಗಳಾಗಿವೆ. ಈ ಕರಿಗಳು ಬರ್ಬೇಕಂದ್ರೆ ಎಷ್ಟು ದಿನ ಟೈಮ್ ತಗೊಳ್ತದ್ರಿ? ಇದೆಲ್ಲ ನೆಕ್ಸ್ಟ್ಗೆ ತೆಳುವಾಗಿ ಬಿಡಕ್ ಶುರು ಆಯ್ತದೆ. ಚೆನ್ನಾಗಿ ಮರ ಕಚ್ಕೊ ಹೋದ್ಮೇಲೆ ಒಂದ್ 2 ವರ್ಷ ಬೇಕು. 2 ವರ್ಷ ಟೈಮ್ ತಗೊಳ್ತದೆ. ಬೇಕು. ಕೆಲವು ಗಿಡ ಬಂದಿವೆ ಇವು ನೋಡಿ. ಇವೆಲ್ಲ ಒಂದ್ 2 ವರ್ಷ 2 ವರ್ಷ 3 ವರ್ಷ ಇವು. ಈಗ ಅಷ್ಟಕ್ಕೆ ಬಂದವೆ. ಇನ್ನೊಂದು ಅಷ್ಟು ದೂರ ಹೋಯ್ತು, ಇನ್ನೊಂದು 3 ವರ್ಷ ಕಳೀತು ಅಂದ್ರೆ ಅದರಲ್ಲೇ 1 kg 2 kg ನಮಗೆ ಮೆಣಸು. ಈಗ ಈ ಅಡಿಕೆಗಾಗ್ಲಿ ಜೊತೆಗೆ ಈ ಯಾಲಕ್ಕಿ ಮೆಣಸನ್ನ ಹಬ್ಸಿರಿ, ಇದಕ್ಕೆಲ್ಲ ನೀರು ಯಾವ ತರ? ಇಲ್ಲ ನಾವೇನ್ ಅಡಿಕೆಗೆ ಏನ್ ಮಾಡ್ತೀವಿ, ವ್ಯವಸಾಯನೇ ಆಗ್ಲಿ ಗೊಬ್ಬರನೇ ಆಗ್ಲಿ ನೀರೇ ಆಗ್ಲಿ ನಿರ್ವಹಣೆ ಒಂದೇ. ಅದಕ್ಕೆ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಏನಿಲ್ಲ. ಎರಡಕ್ಕೂ ಒಂದೇ ನಿರ್ವಹಣೆ. ಹೌದು. ಯಾವ್ಯಾವ ಟೈಮಲ್ಲಿ ನೀರು ಕೊಡ್ತೀರಿ? ನಾವು ಬೇಸಿಗೆಲಿ ಸತಾಯ ಹೋಯ್ತಾ ಇರುತ್ತೆ. ಮಳೆಗಾಲದಲ್ಲಿ ನಾವು ನೀರು ಕೊಡೋದೇ ಇಲ್ಲ. ನಮ್ಗೆ 1 ತಿಂಗಳಿಗೊಂದು ಮಳೆಗಾಲ ಆಗ್ಲಿ ಅಷ್ಟೇ ಸಾಕು. ನೀರೇ ಕೊಡೋದಿಲ್ಲ. ನೀರೇ ಏನ್ ಕೊಡ್ಬೇಕಂತಿಲ್ಲ. ಯಾಕಂದ್ರೆ ನಮ್ದು ಭೂಮಿ ಅಗ್ಗಾಗಿರೋದ್ರಿಂದ ಅವರೆಲ್ಲ ಭತ್ತನಿಟ್ಟು ಸುತ್ತ ನೀರಾಡುತ್ತೆ. ಆಗ ನಮ್ಮ ಭೂಮಿ ಶೀತವಾಗಿರ್ತದೆ. ಆಗ ನಾವು ಪಂಪ್ ಸೆಟ್ ನೀರೇ ರನ್ ಮಾಡುವುದಿಲ್ಲ. ಬೇಸಿಗೆಯಲ್ಲಿ ಅಷ್ಟೇ ನೀರು. ಬೇಸಿಗೆಯಲ್ಲಿ ಮಾತ್ರ ಕೊಟ್ಕೋತೀವಿ ನಾವು ಬೋರ್ವೆಲ್ ಅಲ್ಲಿ. ಸರ್, ವಿಶೇಷವಾಗಿ ನೀವು ಜೀವಾಮೃತ ಬಳಕೆ ಮಾಡೋದ್ರಿಂದ ಯಾವ ರೀತಿ ಇದರಲ್ಲಿ ಪರಿವರ್ತನೆ ಕಂಡು? ಅಯ್ಯೋ ಅದು ಅಮೃತಕ್ಕೆ ಸಮಾನ. ನಮ್ಮ ಭೂಮಿಲಿ ಎಷ್ಟು ಜೀವಾಣು ಅವಕ್ಕೆಲ್ಲ ಶಕ್ತಿ ಕೊಡ್ಬೇಕಾದ್ರೆ ಜೀವಾಮೃತ ಬೇಕೇ ಬೇಕು. ಯಾಕೆಂದ್ರೆ ನಾವೇನ್ ಮಾಡಿಬಿಟ್ಟಿದೀವಿ, ನಮ್ಗೆ ಯಾವುದೋ ಒಂದು ಆಚರಣೆ ಏನೋ ನಮ್ಗೆಲ್ಲ ಪುಕ್ಸಟ್ಟೆ ಕೊಟ್ಟು ನಮ್ಮನ್ನ ಹದಗೆಡ್ಸಿದ್ರು. ಆಗೆಲ್ಲ 66 ಹಸಿರು ಕ್ರಾಂತಿ ಮಾಡಿ ನಮ್ಮ ತಂದೆಯವ್ರಿಗೆ ಅವ್ರಿಗೆಲ್ಲ ತಿಂಡಿ, ಈ ಉಪ್ಪು ಬೂದಿ ಇವೆಲ್ಲ ಕೊಟ್ಟು ಅದೇ ಬೇಕು ಅನ್ನೋ ಮಟ್ಟಕ್ಕೆ ನಮ್ಮ ಜನನ ತಂದು ಇವತ್ತಿಗೂ ಇನ್ನೂ ಬದಲಾವಣೆ ಆಗೋರು ಮಸ್ತ್ ಹಾಗೇ ಇಲ್ಲ ಇನ್ನೂ. ಅದೆಲ್ಲ ನಾವು ಅದು ಏನಾಗೋಗಿದೆ, ಈಗ ನಮ್ಮ ಮೊಬೈಲ್ಗೂ ಈಗ ಗ್ಯಾಸ್ಗೆ ಆಗಿದ್ವಿ ನೋಡಿ. ಗ್ಯಾಸು ಎಲ್ಲಿ ತಯಾರಾಗ್ತದೆ ಅಲ್ಲೆಲ್ಲಾರು ಒಂದು ಸ್ವಲ್ಪ ಎಡವಟ್ಟಾದ್ರೆ ಇವರು ಒಲೆ ನುಕ್ಕಿತಾಕ್ಬಿಟ್ಟವ್ರೆ. ಆಮೇಲೆ ಒಲೆ ಕಟ್ಟಿ ಇವ್ರು ಅಡುಗೆ ಮಾಡ್ಬೇಕಾದ್ರೆ ಅಷ್ಟೊತ್ತಿಗೆ ಹೊಟ್ಟೆ ಬೇಕಾದಷ್ಟು ಅಷ್ಟು ಹೋಯ್ತದೆ. ಹಂಗೆಲ್ಲ ಇರ್ತದೆ. ಹಂಗಾಗೋಗ್ಬಿಟ್ಟದೆ. ಇದು ಆ ಥರ ಪರಿಸ್ಥಿತಿ ಆಗ್ಬಿಟ್ಟದೆ. ಈಗ ಬಿಡೋಕ್ಕಾಗಲ್ಲ. ಯಾಕೆ ಬಿಡೋಕ್ಕಾಗಲ್ಲ? ಬಿಡ್ಬೋದು, ಏನ್ ತೊಂದರೆ ಇಲ್ಲದೆ ಬಿಡ್ಬೋದು. ಧಾರಾಳವಾಗಿ ಸಾವಯವ ಕೃಷಿ ಮಾಡ್ಬೋದು. ಇದರಿಂದ ನಮ್ಮ ಭೂಮಿಗೆ ನಾವು ಈಗ ಎಷ್ಟೋ ಜನ ಭೂಮಿ ತಗೋಬೇಕು. 5 ಎಕರೆ ಇದ್ರು ಇನ್ನೂ 5 ಎಕರೆ ಮಾಡ್ಬೇಕು. 5 ಎಕರೆ ಮಾಡೋದು ಎರಡನೇದು. ಇರೋ ಭೂಮಿನೇ ಸ್ವಚ್ಛವಾಗಿ ಒಂದು ಸುಂದರವಾಗಿ ಒಂದು ವಿಷಮುಕ್ತವಾಗಿರುವಂತ ಭೂಮಿ ಕೊಟ್ಟರೆ ಸಾಕು ನಮ್ಮ ಪ್ರಜೆಗೆ. ಅಷ್ಟೇ. ತಗೋತಾ ಇರುವ ಫಸ್ಟ್ ಇಲ್ಲಿ ಬರುವಂತ ಆದಾಯದಲ್ಲಿ ಒಂದು 5 ವರ್ಷ ನಿಮ್ಗೆ ಬರಲೇ ಇಲ್ಲ ಅಂತ ಹೇಳ್ಕೊಂಡು ನೀವು ಭೂಮಿ ತಗೊಳ್ಳೋರು ಈ ಭೂಮಿಯನ್ನ ವಿಷಮುಕ್ತ ಮಾಡಿ ಸ್ವಚ್ಛಂದವಾದ ಭೂಮಿ ಕೊಡಿ ಮುಂದಲ ಪ್ರಜೆಗೆ ಅಂತ ನಮ್ಮ ಅಭಿಪ್ರಾಯ. ಈಗ ನೀವು ಇಳುವರಿಯಲ್ಲಿ ಕೆಮಿಕಲ್ಗೂ ನಿಮ್ಗೂ ಯಾವ ತರ ಬದಲಾವಣೆ ಕಂಡ್ರಿ? ಯಾಕಂದ್ರೆ ಇಳುವರಿ ಬರ್ಬೇಕಂತೇಳಿ ಸಾಕಷ್ಟು ಗೊಬ್ಬರ, ಔಷಧಿ ಸಿಂಪಡಣೆ ಮಾಡೋದು ಈ ತರ ಎಲ್ಲ ಮಾಡ್ತಿರ್ತಾರೆ. ನೀವು ಸಾವಯವದಲ್ಲಿ ಇಳುವರಿಗೋಸ್ಕರ ಏನ್ ಮಾಡಿದಿರಿ? ನಾವು ಇಳುವರಿ ಇದು ಬರ್ತದೆ, ಇದು ಹಿಂಗಾಯ್ತದೆ, ಅದು ಹಂಗಾಯ್ತದೆ ಅನ್ನೋ ಒಂದು ಮನಸ್ಥಿತಿ ಇಲ್ಲ. ನಾವು ಈ ಮೆನೂರ್ ಹಾಕಿ 4 ದಿನ ಹಸಿರು ಬರೋದು ನೋಡೋದಕ್ಕಿಂತ ಒಂದು ಸಾರಿ ನಾವು ಜೀವಾಮೃತನೋ ಇಲ್ಲ ಗೊಟ್ಟಿಗೆ ಗೊಬ್ಬರನೋ ಹೊಡೆದ್ಬಿಟ್ರೆ 1 ವರ್ಷ 2 ವರ್ಷ ಯಾವತ್ತು ನಮ್ಮ ಜಮೀನು ಹಸಿರಾಗಿರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಆಮೇಲೆ ಇಳುವರಿ, ಆಮೇಲೆ ದುಡ್ಡು, ಆಮೇಲೆ ಇದು.
ಇದು ಏನಾಯ್ತದೆ ಅಂದ್ರೆ ಕೆಲವ್ರಿಗೆ ನಾವು ಅಷ್ಟು ದಿನ ಗಂಟೆ ಹೆಂಗ್ ಮಾಡೋದಪ್ಪ ಅಂದ್ರೆ ಏನೋ ಒಂದು ಮಾಡಬೇಕು. ಈ ಈ ನಿರ್ವಹಣೆ ಏನು ಅಷ್ಟೇನು ಕಷ್ಟ ಏನಿಲ್ಲ. ಇವ್ರು ತಿಳ್ಕೊರೋ ತಪ್ಪು. ಇವ್ರು ಏನಾಗ್ಬಿಟ್ಟದೆ ಅಂದ್ರೆ ನಾವು ಮಾಡೋಕ್ಕಾಗಲ್ಲ ಅಂತಾರೆ. ಯಾಕೆ ಮಾಡೋಕ್ಕಾಗಲ್ಲ? ಆನಂದವಾಗಿ ಮಾಡ್ಬೋದು. ಭೂಮಿಲಿ ಅದೇ ಸಂಪಾದನೆ ಶುರುವಾದಾಗ ಅವನೇ ಅಚ್ಚುಕಟ್ಟಾಗಿ ಮಾಡೋಕೆ ಶುರುವಾಯ್ತಾನೆ. ಸಂಪಾದನೆ ಮಾಡೋಕಂಟ ಭಾಳ ಕಂಟ್ರೋಲ್ ಆಗಿ ಅಂದ್ರೆ ಭೂಮಿ ಸುಧಾರಣೆ ಮಾಡ್ಬೇಕು, ಸಾವಯವಕ್ಕೆ ಮಾರ್ಪಾಡು ಮಾಡ್ಬೇಕು, ಆಮೇಲೆ ಇಳುವರಿ ಕೇಳ್ಬೇಕು. ಅದನ್ನ ನಾವು ಮೊದಲು ಇಳುವರಿ ದುಡ್ಡು ಇದು ಆಸೆ ಪಡ್ಲೇಬಾರ್ದು. ಈಗ ನೀವು ಇಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಿ, ನಿಮ್ ಅಕ್ಕಪಕ್ಕನು ಕೆಮಿಕಲ್ ಮಾಡ್ತಿರ್ತಾರೆ. ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ ಐತಿ ಇಳುವರಿಲಿ? ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಅಂದ್ರೆ ಅದು ಹೇಳಕ್ ಅಸಾಧ್ಯ. ಯಾಕೆ ಅಂದ್ರೆ ಅವರು ಖರ್ಚು ಜಾಸ್ತಿ ಆಯ್ತದೆ, ಇಳುವರಿ ಕಮ್ಮಿ ಆಯ್ತದೆ. ನಮ್ದು ಖರ್ಚಿಲ್ಲ, ಇಳುವರಿ ಏನದೆ ಅದೇ ಬರ್ತದೆ. ಈಗ ಅವ್ರದಕ್ಕಿಂತ ನಮ್ದೇ ಜಾಸ್ತಿ ಬರ್ತದೆ. ಈಗ ನಿಮ್ದೇ ಜಾಸ್ತಿ ನಮ್ದೇ ಜಾಸ್ತಿ ಬರ್ತದೆ. ಸರ್, ಈ 1 ಎಕರೆಲಿ ನೀವು ಯಾವ ತರ ಒಂದ್ ಎಕರೆ 16 ಗುಂಟೆ. 1 ಎಕರೆ ಅಲ್ಲ, ಇದು 1 ಎಕರೆ 16 ಗುಂಟೆ. ಯಾವ ತರ ಆದಾಯ ಪಡ್ತಾ ಇದ್ದೀರಿ? ನಾವು ಈಗ ಅಡಕೆಲೆ ಒಂದು ಲೆಕ್ಕಾಚಾರ ಅಂದ್ರೆ ಒಂದು 6 ಲಕ್ಷ ಬರ್ತದೆ ನಮ್ಗೆ. ನಾವೀಗ ತೆಂಗಲ್ಲಿ ಸುಮಾರು ನಾವು ಲೆಕ್ಕಾಚಾರ ಅಂತ ಅಂದ್ರೆ 2 ಲಕ್ಷ ತೆಂಗಲ್ ಬರ್ತದೆ. ಈಗ ಮೆಣಸು ಈಗ ಒಂದು 10-15 ಗಿಡ ಬಿಟ್ಟಿದ್ದು, ಒಂದು 50 kg 60 kg ಆಗಿರ್ಬೇಕು. ಆಗದೆ 60 kg ಮೇಲಾಗಿದೆ. ಈಗ ನಮ್ಗೆ ಅದೊಂದು 40,000 ಬಂದದೆ. ಏಲಕ್ಕಿ ಕೊಟ್ಟಿದ್ದೀವಿ, ಅದೊಂದು 30-35 ಸಾವಿರ ಬಂದಿದೆ. 3,000ದಿಂದ ಕೊಟ್ಟಿದ್ದು. ಈಗ ವಿಶೇಷವಾಗಿ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಏನೇನು ಗಮನ ಕೊಡ್ಬೇಕಾಗ್ತದೆ? ನಾವು ಅದಕ್ಕೆ ತೋಟ ಮಾಡೋದಕ್ಕಿಂತ ನೀವು ಭೂಮಿಲಿ ನಾವು ಭತ್ತ, ರಾಗಿ, ಏನಾದ್ರು ಬೆಳಿಬೇಕು ಅಂದ್ರೆ ಫಸ್ಟ್ ಹಸಿರೆಲೆ ಗೊಬ್ಬರನೇ ನಾವು ಮಲ್ಚಿಂಗ್ ಮಾಡ್ಕೊಂಡ್ ಬರ್ಬೇಕು ಭೂಮಿಗೆ. ಇವರು ಒಂದು ಫಸಲು ಮಾಡ್ಕೋಬೇಕು. ಒಂದು 4 ವರ್ಷದಿಂದ 5 ವರ್ಷಕ್ಕೆ ಇವರು ಏನ್ ಮಾಡಬೇಕು, ಹಸಿರೆಲೆ ಗೊಬ್ಬರ, ಚಂಬೆ ಅಂತೆ, ದ್ವಿದಳ ಧಾನ್ಯದ್ದು ಏನೇ ಸಿಕ್ಲಿ ಅದನ್ನ ಬೆಳೆಸಿ ಒಂದು ವರ್ಷದಲ್ಲಿ 3 ಬಾರಿ ಭೂಮಿ ಕೊಡ್ತಾ ಬಂದ್ಬಿಟ್ಟು ಒಂದು ಫಸಲು ಮಾಡ್ಕೊಂಡ್ರಿ ಇವರು. ಆಗೇನಾಯ್ತದೆ ಅಂದ್ರೆ ಬೇಗ ಪರಿವರ್ತನೆ ಆಯ್ತದೆ ಭೂಮಿ. ಯಾಕೆಂದ್ರೆ ಇವ್ರದ್ದು ಇಸ್ಮುಕ್ತ ಆಗ್ಬೇಕು ಅಂತ ಅಂದ್ರೆ ಹಸಿರೆಲೆ ಗೊಬ್ಬರದಿಂದಲೇ ಇಸ್ಮುಕ್ತ ಆಗ್ಬೇಕು ಫಸ್ಟ್. ನಾನು ಕಬ್ಬು ನೆಟ್ಟು ಸಾವಯವ ಕೃಷಿಗೆ ಬಂದಾಗ ನಾನು ಚಂಬೆ ಚೆಲ್ಲಿ ಕಬ್ಬು ಒಂದು ಆಳಿನ ಮೇಲಿದ್ರು ಚಂಬೆ ಚೆಲ್ತಾ ಇರೋದು, ಕೀಳ್ತಾ ಇರೋದು, ಆಗ್ತಾ ಇರೋದು. ಅವತ್ತು ಖರ್ಚು ಜಾಸ್ತಿ ಆಯ್ತು. ಆಮೇಲೆ ಏನಾಯ್ತು, 1 ವರ್ಷ ಕಳೆದ್ಮೇಲೆ ನಮ್ಗೆ ಬರೋಕ್ ಶುರು ಆಯ್ತು. ಆ ವರ್ಷದ್ದೆಲ್ಲ ಆ ವರ್ಷಕ್ಕೆ ಆಗ್ಲಿ, ಬೇರೆ ನಮ್ಮ ಜೀವನಕ್ಕೆ ಬೇರೆ ರೀತಿ ಮಾಡ್ಕೊಂಡು ಆಮೇಲೆ ಈಗ ಸರೋಯ್ತು. ಈಗ ಸಾವಯವ ಕೃಷಿಗೆ ಬರ್ಬೇಕನ್ನೋರ್ಗೆ ನೀವೇನ್ ಧೈರ್ಯ ಹೇಳ್ತೀರಿ? ಸಾವಯವ ಕೃಷಿಗೆ ಇವ್ರು ಬರ್ಬೇಕು ಅಂದ್ರೆ ಇದ್ರಲ್ಲಿ ಹೇಳುದು ಏನಿಲ್ಲ. ಅವ್ರ ಮನಸ್ಥಿತಿನ ಗಟ್ಟಿ ಮಾಡ್ಕೋಬೇಕು. ಅಯ್ಯೋ ನನ್ಗೆ ಇಷ್ಟು ದುಡ್ಡು ನಷ್ಟ ಆಯ್ತು, ಅಷ್ಟು ದುಡ್ಡು ನಷ್ಟ ಆಯ್ತು ಅಂತ. ಈಗ ಸಿಟಿಲಿರೋರು ಸಾವಯವ ಕೃಷಿಗೆ ಬರ್ಬೇಕು ಅನ್ಕೊ ಬರ್ತಾವ್ರೆ. ಹೌದು. ನಮ್ಮ ಹಳ್ಳಿಲಿರೋ ಜನ ಎದುರ್ಕೋಬೇಕಾದಿಲ್ಲ. ಇವತ್ತಿನ ಕಾಲದಲ್ಲಿ ಏನಪ್ಪ, 1 kg ಮಾಂಸ 1,000 ರೂಪಾಯಿ. ನಾ ಕಾಡು ಮಡಿಕಂದ್ರೆ ಜೀವನ ನಡೀತಾ ಇರುತ್ತೆ ಒಳಗಡೆ. ಒಂದು ಅಡಕೆ ಗಿಡದ ಮಧ್ಯಕ್ಕೆ 1 ಎಕರೆಗೆ 600 ಗಿಡ ಹಿಡಿತದೆ. 600 ಗಿಡದ ಮಧ್ಯೆ ಒಂದೊಂದು ಅಕ್ಷೆ ಗಿಡ ಹಾಕ್ಬಿಟ್ರೆ 600 ಗಿಡ ಅದು ಹಿಡಿತದೆ. ಏನೋ 4 ಇಂದ 10 ಆಡು ಮೇಯಿಸ್ಬೋದು 600 ಗಿಡ ಇದರಲ್ಲಿ. ಈಗ ನಿಮ್ಗೆ ದುಡ್ಡು ಬೇಕು ಅಂತ ಅಂದ್ರೆ ಬೇಗ ಒಂದು 6 ತಿಂಗಳಿಗೂ ಅವು ನಿಮ್ಗೆ ವರ್ಕೌಟ್ ಮಾಡ್ತಾ ಇರ್ತವೆ. ಅಂದ್ರೆ ಅಡಿಕೆ ಮೇಲೆ ಆಸೆ ಹಿಡದೆ ಅದ್ರ ಜೊತೆಗೆ ಒಂದು ಮಾಡ್ಕೊಂಡ್ಬಿಟ್ಟು, ಈ ನೀವು ಬಾಳೆ ಆಳು ಮೂಳ ಆದ್ರೆ ಏನಾಯ್ತದೆ, ಅದಕ್ಕೆ ವ್ಯವಸಾಯ ಮಾಡ್ಬೇಕು, ರೇಟು ಏರ್ಪೇರ್ ಆಯ್ತದೆ. ಒಂದ್ಸಾರಿ ರೇಟ್ ಸಿಕ್ಬಿಟ್ರೇನೋ ಪರವಾಗಿಲ್ಲ. ನಮ್ಮ ರೈತನಿಗೆ ಕನಿಷ್ಠ ಅಂದ್ರೆ ಒಂದು ಭೂಮಿಲೇ ಅವ್ನು ಕತ್ತರಿಸ್ಕೊಂಡು ತೂಕ ಹಾಕ್ತೀನಿ ಅಂದ್ರೆ 60ರಿಂದ 70 ರೂಪಾಯಿ ಕೊಟ್ರೆ ಅವನಿಗೆ ಗಿಟ್ಟುತ್ತೆ. ಒಂದು 20 ರೂಪಾಯಿ 30 ರೂಪಾಯಿ ಬಾಳೆಗೊನೆ ಕೊಡ್ರೆ ಅದು ಗಿಟ್ಟುದಿಲ್ಲ. ಏನೋ ನಾನು ಹೇಳುದು, ಅಕ್ಷ ಗಿಡ ಅದು ಹಳು ಮುಳು ಹಾಕೊಂಡು ಇವ್ರು ಮಾಡುದು ಯಾರು, 4ರಿಂದ 5 ಆಡು ಮೇಯಿಸ್ಬೋದು. 5 ಆಡು ಮೇಯಿಸೋದ್ರು 1 ವರ್ಷಕ್ಕೆ 10 ಮರಿ, 2 ಮರಿ ಅಂತ ಅಂದ್ರೆ ಒಂದು 6 ತಿಂಗಳಿಗೆ 10 ಮರಿ ಬರ್ತದೆ. ಇನ್ನೊಂದು 6 ತಿಂಗಳಿಗೆ 10 ಮರಿ ಬರ್ತದೆ.
10 ಮರಿ ಮಾರುವಾಗ ಇವತ್ತು ನಮ್ಮ ಕನಿಷ್ಠ ಬೆಲೆ ಅಂತ ಅಂದ್ರೆ ಇವತ್ತು ಒಂದು ಮರಿ ಒಂದು 600 ರೂಪಾಯಿ 700 ರೂಪಾಯಿಗೆ ಲೆಕ್ಕ ಹಾಕೊಂಡು ನಾವು ಕೊಟ್ಟರು ಒಂದು 10ರಿಂದ 12 kg ಬಂದ್ರು ಒಂದು 10,000 ರೂಪಾಯಿ ಲಾಭ ಆಯ್ತು. ಒಬ್ಬ ಸಾಮಾನ್ಯ ಸಣ್ಣ ರೈತನಿಗೆ ಒಂದು 6 ತಿಂಗಳಿಗೆ 20,000 ಬಂದ್ರೆ ಅದನ್ನೇ ಮೇಂಟೈನ್ ಮಾಡ್ತಾ ಇರ್ಬೋದು. ಇದು ಭೂಮಿ ಸುಧಾರಣೆ ಆದ್ಮೇಲೆ ಇದ್ರದ್ದು ಬಂದೇ ಬರ್ತದೆ. ಆಮೇಲೆ ಈ ಅಕ್ಷ ಮರ ಕಡೀರಿ, ಒಳಕ್ ಹಾಕಿ ಆಳಕ್ಕೆ ಸಿಂಪಲ್ ಆಗಿ ಮಡಿಕಳಿ. ಬೇಕಾದ್ರೆ ಕನಕಾಂಬ್ರ ಬೆಳಿಬೋದು, ಮೆಣಸಿ ಬೆಳಿಬೋದು, ಎಲ್ಲನೂ ಬೆಳಿಬೋದು. ಒಳಗೆಲ್ಲ ನೆರಳಿಗಾಗು ಪದಾರ್ಥ ಯಾವನ್ನಾರು ಪತ್ತೆ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಗೊತ್ತಿಲ್ಲದೆ ಮಾಡ್ಬಿಟ್ರೆ ಅದು ನಷ್ಟ ಆಯ್ತದೆ. ಅದನ್ನ ನಾವು ತಿಳುವಳಿಕೆ ತಕ್ಕಂದ್ ಮಾಡ್ಬೇಕು. ಹೌದೌದು ಸರ್. ಈಗ ನೀವು ಒಂದ್ಸತಿ ಅಡಿಕೆ ಕಟಾವ್ ಆದ್ಮೇಲೆ ಮತ್ತೆ ಮುಂದೆ ಏನೇನ್ ಕೆಲಸಗಳು ಮಾಡ್ತೀರಿ? ನಾವ್ ಏನಿಲ್ಲ, ಕಳೆ ನಿರ್ವಹಣೆ ಮಾಡ್ಕೊಳ್ಳೋದು ಇರುವುದಷ್ಟೇ. ನಾವು ಒಂದ್ 3 ವರ್ಷಕ್ಕೆ ಒಂದ್ಸತಿ ಗೊಬ್ಬರ ನಿರ್ವಹಣೆ ಮಾಡ್ತೀವಿ ಅಷ್ಟೇ, ಹಾಕ್ತಿವಿ. ಅದ್ ಬಿಟ್ರೆ ಮತ್ತೇನಿಲ್ಲ. ಏನಿಲ್ಲ, ಈ ರೋಗ ಕೀಟ ಏನು ಎಂತದ್ದು ಇಲ್ಲ. ಅಕಸ್ಮಾತ್ ಯಾವ್ದೋ ಒಂದು ಬಂದಿರ್ಬೋದೇನೋ. ಈಗ ಅದಕ್ಕೆ ನಾವ್ ಹೇಗೆ ಅದೊಂದು ನಾವು ನಿರ್ವಹಣೆ ಮಾಡಕ್ ಹೋದ್ರೆ ಎಲ್ಲರೂ ಅದನ್ನೇ ಕೇಳ್ತಾರೆ. ನನಗೆ ಮಾತ್ರೆ ಕೊಂಡಿಲ್ಲ, ನೀನು BP ಕೊಂಡಿಲ್ಲ, ಶುಗರ್ ಕೊಂಡಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅವನು ಓದ್ಲಿ ಏನ್ಬಿಟ್ಟು ನಾವು ಸುಮ್ಮನೆ ಇದ್ಬಿಟ್ರೆ ಯಾವ್ದೋ ಒಂದು ಹೋಯ್ತದ ಅದ್ ರೋಗ ಬಂದು, ಉಳ್ದವೆಲ್ಲ ಚೆನ್ನಾಗಿರ್ತವೆ, ಇನ್ನು ಉಳ್ದವ್ ಚೆನ್ನಾಗಿರ್ತವೆ. ಅವ್ನ್ ಪಕ್ತವನು ಕೊಟ್ಟಾಗ್ಲಿ ಇನ್ ಪಕ್ತವ್ನು ಸುಮ್ಮನಿದ್ದಾನ. ನನಗೂ ಒಂದು ಬಾಕ್ಸಲ್ಲಿ ಏನೋ ತಂದಿಟ್ಟು ಬಿಡಪ್ಪ, ನಾನು ಬೆಳಗ್ಗೆ ಏನಾದ್ರು ತಗೋಬೇಕು ಅಂತದೆ. ನಾವ್ ಏನ್ ಮಾಡಿರ್ತೀವಿ ಅತ್ತಾನೆ ಬರುದು. ಒಟ್ನಲ್ಲಿ ಸಾವಯವ ಕೃಷಿಯಿಂದ ನೆಮ್ಮದಿ ಆಗಿದ್ದೀರಿ? ಆನಂದವಾಗಿದ್ದೀವಿ ನಾವು, ನಮ್ಮ ಮಕ್ಕಳು, ನಮ್ಮ ಮನೆಯವರೆಲ್ಲ ಬಹಳ ನೆಮ್ಮದಿಯಾಗಿದ್ದೀವಿ. ಇದರಿಂದ ಏನ್ ನಮ್ಗೇನ್ ತೊಂದರೆ ಇಲ್ಲ. ನಮ್ಗೆ ಆದಾಯ ಏನೇ ಬರ್ತದೆ, ನಷ್ಟ ಏನದ? ನಷ್ಟ ಏನಿಲ್ಲ. ಈಗ ನಮ್ಗೊಂದಷ್ಟು ಒಂದು 7-8 ಲಕ್ಷ ದುಡ್ಡು ಬರುವಾಗ ಒಂದು ವರ್ಷಕ್ಕೆ 1 ಲಕ್ಷ ಖರ್ಚು ಮಾಡ್ತೀನಿ. ಆಳುಗಳು ಕೊಟ್ಟು ಕಳೆ ಎಲ್ಲ ನಿರ್ವಹಣೆ ಮಾಡ್ಕೊತೀವಿ. ಕಳೆ ಹೆಚ್ಚಿಗೆ ಬರ್ಸ್ಕೊಳ್ಳೋದಿಲ್ಲ ನಾವು. ಬೇರೆಯವ್ರು ಬ್ರಷ್ ಕಟ್ ಅದು ಇದು ಮಾಡಿದ್ರೆ ಏನು ಅಂತಾರೆ. ನಾವು ಕೂಳೆ ಬರ್ತದೆ, ಕಾಲೆಲ್ಲ ತುಳಿಬೇಕು. ಈಗ ನಮ್ಗೇನು ಹೆಚ್ಚಿಗೆ ಒಂದು 25 ಆಳಾದ್ರೆ ಕಳೆ ಎಲ್ಲ ತೆಗೆದು ಬಿಡ್ತಾರೆ. ಅಂದ್ರೆ ಆಳಚ್ಚೆ ತೆಗಿಸ್ತೀರಿ ಕಳೆ? ಹೌದೌದು. ಈ ಟ್ರ್ಯಾಕ್ಟರ್ ಇಲ್ಲ, ನಾವು ಉಳುಮೆ ಮಾಡೋದೇ ಇಲ್ಲ. ಉಳುಮೆ ಮಾಡಿದ್ರೆ ತೋಟ ಆಗುದೇ ಇಲ್ಲ. ಅದು ಹೇಳ್ತಾರೆ ಕೆಲವರು, ಮೇಲೆ ಉತ್ಬಿಟ್ರೆ ಏನಾದ್ರು ಅಂತ. ಏನೇ ಆದ್ರೂ ಬಂದ್ ಬೇರೆ ಎಲ್ಲರೂ ಕಟ್ಟಾಯ್ತದೆ. ಕಟ್ಟಾದಾಗ ಏನ್ ಮಾಡ್ಬೇಕು, ನಾನು ಮಾಡಿದ್ದೀನಿ ಉಳುಮೆಯ. ಫಸ್ಟ್ ಒಂಟಿ ನೇಗ್ಲಲ್ಲಿ ಉಳ್ತಾ ಇದ್ದೆ. ಹಾಗೆಲ್ಲ ಬೇರೆ ಕಟ್ಟಾಗಿದ್ರೆ ಏನೇ ಮಾಡಿದ್ರು ಹಸಿರು ಬತ್ತೇ ಇರಲಿಲ್ಲ ಭೂಮಿ. ಯಾಕೆಂದ್ರೆ ಹೊಸ ಬೇರೆಲ್ಲ ಕಿತ್ತಾಕ್ತಾ ಇದ್ರೆ ಅದೆಲ್ಲಿ ಬರ್ತದೆ. ಆಮೇಲೆ ನಾವು ಯಾವಾಗ ಬಿಟ್ಬಿಟ್ಟು ಆಮೇಲೆ ತೋಟ ಯಾವಾಗ್ಲೂ ಹಸ್ರಾಗಿರ್ತದೆ. ಈಗ ಒಂದು ಸಾಲು ಕ್ಲೀನ್ ಆಗಿ ಇಟ್ಕೋದು, ಒಂದ್ ಸಾಲಲ್ಲೆಲ್ಲ ಕಸ ಕಡ್ಡಿ ತುಂಬಿಸೋದು. ಹೌದು, ಇದು ಅಲ್ಲೇ ಕರಗ್ತಾ ಇರ್ತದೆ. ಹಂಗೆ ಗೊಬ್ಬರನೂ ಆಯ್ತಾ ಇರುತ್ತೆ. ನಮ್ ಕೆಲ್ಸನೂ ಇಲ್ವಲ್ಲ. ಈಗ ನಾನು 1 ಎಕರೆ 16 ಗುಂಟೆ ಅರ್ಧ ಭೂಮಿ ಕೆಲಸ ಮಾಡ್ತೀನಿ. ಅರ್ಧ ಭೂಮಿ ಕೆಲ್ಸ ಇಲ್ಲ. ನೀರು ಡ್ರಿಪ್ ಅದರಲ್ಲೇ ನೀರು ಅದ್ರಲ್ಲೂ ಇರ್ತದೆ. ಅದ್ರಲ್ಲೇ ಇರ್ಬೇಕು. ಇಲ್ಲದ ಬಿಟ್ರೆ ಕಳೆ ಜಾಸ್ತಿ ಆಯ್ತದೆ. ಬೇಸಿಗೆ ಕಾಲದಲ್ಲಿ ನಾವು 6 ತಿಂಗಳು ನೆಮ್ಮದಿಯಾಗಿರ್ಬೋದು ಕಳೆ ಇಲ್ದೆ. ಒಳ್ಳೆ ಐಡಿಯಾ ಮಾಡ್ರಿ. ಅದು ನಾವು ಎಲ್ಲಿ ಮಲ್ಸಿಂಗ್ ಅದ ಅಲ್ಲೇ ನೀರಿದ್ರೆ ನಮ್ಗೆ ನೀರು ನಿರ್ವಹಣೆನೂ ಆಯ್ತು, ಕಳೆ ನಿರ್ವಹಣೆನೂ ಆಯ್ತದು. ಭೂಮಿಗೆ ಟ್ರಂಚ್ ಮೇನು. ಭೂಮಿ ಆರೋಗ್ಯ ಬರ್ಬೇಕು ಅಂದ್ರೆ ಸುತ್ತ ನಮ್ದು ಟ್ರಂಚ್ ಇರ್ಬೇಕು. ಬೇರೆಯವ್ರು ಏನೇ ಫಸಲು ಮಾಡ್ಲಿ ನಮ್ಗೆ ಅದು ಬೇಕಾಗಿಲ್ಲ. ಅವ್ರು ನಮ್ ಶೀತ ಆಯ್ತು ಅಂತ ಅವ್ರ ಜೊತೆ ಯಾಕೆ ಮಾತಾಡ್ತೀರಿ? ನಮ್ ಭೂಮಿಲಿ ನಾವೇ ಡ್ರೈ ನೋಡ್ಕೊಂಡ್ ಬಿಟ್ಬಿಟ್ಟಿದ್ರೆ ನಾವು ಸೇಫ್ಟಿ ಆಗಿರ್ತೀವಿ ಯಾವತ್ತೂ. ನಾವು ಈಗ ಬೇಸಿಗೆ ಒಣಗೋಗಿದೆ, ಇದು ಮಳೆಗಾಲದಲ್ಲಿ ಒಯ್ತಾ ಇರುತ್ತೆ ನೀರು. ಸುತ್ತ ಒಯ್ತಾ ಇರ್ತದೆ ಬಳಸ್ಕೊಂಡು. ಎಲ್ಲ ಮಧ್ಯೆ ಒಂದು ಡ್ರೈನ್ ಮಾಡಿದೀನಿ, ಅಲ್ಲಿ ತೋರಿಸ್ತೀನಿ ಮುಂದೆ ಹೋದಾಗ. ಅಲ್ಲಿ ನಾವು ಎಷ್ಟೊಂದು ಡ್ರೈನ್ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಮಾಡಿದೀವಿ ಅಂತ. ಒಟ್ನಲ್ಲಿ ನೀರು ಬಸುಕಾವಲೆ ಚೆನ್ನಾಗಿರ್ಬೇಕು, ಅದರಿಂದ ಒಳ್ಳೇದು. ಬನ್ನಿ ನೋಡಿ, ನಮ್ದು ತೆಂಗು ಅಡಿಕೆ ತೋಟದಲ್ಲಿ ಇದೆ ನೋಡಿ. ಆ ಮಟ್ಟದಲ್ಲಿ ಇಳುವರಿ ಇದೆ ನಮ್ದು. ತುಂಬ್ಕೊಂಡು ನಿಂತಿದೆ. ಸೂಪರ್ ಸರ್. ಈಗ ಅವರು ಈಗ ರೈತರು ಹಂಗೆ ಅಂದ್ಬಿಟ್ರೆ ಎಲ್ಲಿ ಬರ್ತದೆ ನಿಮ್ಗೆ ಅಂತಾರೆ. ಈಗ ನಾನು 42, 43, 45 ಒಳಗಿದೆ ತೆಂಗು. ನಾನೊಂದು ಸತಿ ಕೂದ್ರೆ 1,500ದಿಂದ 2,000 ಎಳ್ನೀರು ಕುಯ್ತೀನಿ. ತುಂಬ್ಕೊಂಡು ನಿಂತಿದೆ ಸರ್. ಸೂಪರ್ ಸರ್. ಅಲ್ಲೇನಿದೆ ಅಂದ್ರೆ ಪ್ರತಿಯೊಂದು ಅಷ್ಟೇ, ಏನೇ ಬೆಳಿಬೇಕಾದ್ರು ಒಬ್ಬ ದಡ್ಡನ ಆರಂಭ ಗೊಬ್ಬರ ತಿರಾಣ. ದಡ್ಡನ ಆರಂಭ ಗೊಬ್ಬರ ತಿರಾಣ. ಗೊಬ್ಬರ ಶಕ್ತಿ ಮೇಲೆ ಅವ್ನ ದಡ್ಡನ ಆರಂಭ ನಡೀತಾ ಇರ್ತದೆ. ನಾನೇನು ವಿದ್ಯಾವಂತನಲ್ಲ, ನಾನು ದಡ್ಡನೆ. ಏನೋ ನಂದು ಬದುಕು ಗೊಬ್ಬರದ ಮೇಲೆ.
ಗೊಬ್ಬರದ ಮೇಲೆ ಆರಂಭ. ಹೌದು, ಅದಿಲ್ಲ ಅಂದ್ರೆ ಯಾರಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಇಲ್ಲೆಲ್ಲ ಮತ್ತೆ ಅಡಿಕೆಗಳ ಓದಲ್ ಹಾಕೊಂಡ್ರಿ? ಹೌದೌದು, ಹಾಕ್ಬೇಕು. ನಾನೊಂದು ಒಂದು 3 ದಿವಸ ಈಗ ಹಬ್ಬದ ಪ್ರಯುಕ್ತ ಈ ಕಡೆ ಬಂದಿಲ್ಲ, ಇವತ್ತೇ ಬಂದಿರೋದು. ಅದರಿಂದ ಅಲ್ಲೆಲ್ಲ ಬಿದ್ದವೆ. ನಮ್ಮ ಮನೆಯವರು ನಾನು ಎಲ್ಲ ನಿರ್ವಹಣೆ ಮಾಡ್ತಾ ಇರ್ತೀವಿ, ಎತ್ತಾಕ್ತಾ ಇರ್ತೀವಿ. ನೋಡಿ, ಸುತ್ತ ಬಂದು ಮಧ್ಯದಲ್ಲೇ ಹೋಗುವಂಗೆ ನಾವು ಇದ್ರ ಡ್ರೈನ್ ಮಾಡ್ಕೊಂಡಿದೀವಿ. ಸುತ್ತಲೂ ನೀರೆಲ್ಲ ಇಲ್ಲಿ ಮಧ್ಯೆ ಬಂದು ಹೊಟ್ಟೋಗ್ಬೇಕು ಕೆಳಗಡೆ. ಅವ್ರು ನಮ್ಮ ಅಣ್ಣ ತಮ್ಮದಿರೆಲ್ಲ ಎಲ್ಲ ಮಧ್ಯೆ ಮಾಡ್ಕೊಂಡವ್ರೆ. ನಾವು ಅವ್ರು ನಮ್ಮ ತಂದೆಯವರೇ ಮಾಡ್ಸಿದ್ರಿ ಕಬ್ಬು ಬೆಳೆದಕ್ಕೆ. ಆ ಕಡೆ ಪಾಸ್ ಆಗ್ಬಿಡ್ತ. ಎಲ್ಲಿ ಅಂತ ಮಳೆ ಹೋದ್ರು ಇಲ್ಲಿ ಮಧ್ಯೆ ಬಂದು ಹೊಂಟಾಯ್ತದೆ. ಮೆಣಸೆಲ್ಲ ಚೆನ್ನಾಗಿ ಬಂದಿದಾವ್ ಸರ್. 600 ಗಿಡ ಇದೆ. ಇನ್ನೊಂದು 3 ವರ್ಷ ಕಳೆದ್ರೆ ನಮ್ಗೆ ಸಂಪೂರ್ಣವಾಗಿ ಆಯ್ತದೆ. ಇದು ನಮ್ಗೆ ಒಂದು 600 ಗಿಡ ಅಂತ ಅಂದ್ರೆ ಕನಿಷ್ಠ ಅಂತ ಅಂದ್ರೆ ಒಂದು 2 ರಿಂದ 3 ಕ್ವಿಂಟಲ್ ಮೆಣಸು ಬಂದ್ರೆ ನಮ್ಗೆ ಸಾಕು. ಹೆಚ್ಚಿಗೆ ಬೇಡ, ಸ್ವಲ್ಪವಾಗಿ. ನೋಡಿ, ಇಲ್ಲೆಲ್ಲ ಯಾಲಕ್ಕಿ ಗಿಡ ಇದೆ. ಯಾಲಕ್ಕಿನೂ ತುಂಬಾ ಚೆನ್ನಾಗಿ ಬಂದಿದಾವೆ. ಕೆಲವೊಂದ್ ಕಡೆ ಹೂ ಬರ್ತಾ ಇದೆ, ಕಾಯಿ ಬರ್ತಾ ಇದೆ. ಹೌದೌದೌದು, ನೋಡಿ ಹಳಿಯಲ್ಲಿ ಮಾಡಿರೋ ಕೆಲಸ ಇದು. ಈ ಯಾಲಕ್ಕಿಗೆ ಏನೇನು ರೋಗ ಸಮಸ್ಯೆಗಳು ಬರ್ತಾವ್ರಿ? ಇದಕ್ಕೆ ಏಲಕ್ಕಿ ಗಿಡಕ್ಕೆ ಹುಳ ಹೊಡಿತದೆ, ಗೆಡ್ಡೆ ರೋಗ ಬರ್ತದೆ, ಕಾಯಿಗೂ ಹೊಡಿತದೆ ಹುಳ. ಅದನ್ನ ನಾವೇನು ಅದೇನು ನಾವು ತಲೆ ಕೆಡಿಸ್ಕೋದಿಲ್ಲ, ಹೊಡಿಬಹುದು. ಯಾವ್ದೋ ಒಂದೋ ಎರಡೋ ಏನೋ ಇನ್ನೇನು ಬಾಕಿ ನೈಸರ್ಗಿಕವಾಗಿ ಬರ್ತದೆ. ಕೆಲವು ಗಿಡ ಎಲ್ಲ ಈಗೆಲ್ಲ ಹೂ ಬಂದಿದೆ ನೋಡಿ, ಇವು ಶುರುವಾಗಿವೆ. ಸರ್, ಇದಕ್ಕೇನಾದ್ರು ಈ ಹೂ ಕಾಯಿ ಬಿಡ್ಬೇಕಾದ್ರೆ ಏನಾದ್ರು ಔಷಧಿ ಕೊಡ್ತೀರಿ? ಇಲ್ಲ 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 ಇಲ್ಲ, ಗೊಬ್ಬರ ಗಿಬ್ಬರ ಅಷ್ಟೇ. ಇಲ್ಲಿ ಏನ್ ಕೊಟ್ಟಿದೀವಿ ಅಷ್ಟೇ. ಇದಕ್ಕೇನ್ ಮಾಡಿದೀವಿ ನಾವು, ಈ ಅಡಿಕೆಗೆ ಇವಕ್ಕೆಲ್ಲ ಏನ್ ಮಾಡಿದ್ವಿ ಅದೇ. ಅದ್ರಲ್ಲಿ ಇದು ನಿರ್ವಹಣೆ ಆಯ್ತದೆ. 3 ವರ್ಷಕ್ಕೊಂದ್ಸತಿ ಕೊಟ್ಟಿಗೆ. ಹೌದು, ಅದ್ರ ಮೇಲೆ ನಿರ್ವಹಣೆ. ಸೂಪರ್ ಸರ್. ಎಲ್ಲ ಇದನ್ನ ಕ್ಲೀನ್ ಮಾಡ್ತಾ ಇರ್ತೀನಿ. ಅಂದ್ರೆ ಸ್ವಲ್ಪ ಕಳೆ ಬಂದ್ರು ಕ್ಲೀನ್ ಮಾಡ್ಬಿಡ್ತೀವಿ. ಯಾಕೆಂದ್ರೆ ಅದ್ ಬಿತ್ತನೆ ಬೀಜ ಆದ ತಾನೇ ಅದು ಮುಂದಕ್ಕೆ ಜಾಸ್ತಿ ಆಗುದು. ಹೌದು. ನಾವು ಅಲ್ಲಲ್ಲೇ ಕ್ಲೀನ್ ಮಾಡಿದ್ರೆ, ಬೀಜ ಆಗೋಕ್ ಮೊದಲೇ ಅದನ್ನ ನಿರ್ವಹಣೆ ಮಾಡಿದ್ರೆ ಚೆನ್ನಾಗಿರ್ತದೆ. ಮತ್ತೆ ಬೆಳೆದು ಕಡಿಮೆ ಆಯ್ತದೆ. ಆಮೇಲೆ ಇನ್ನೊಂದು ಇಷ್ಟು ಬತ್ತು ಅಂದ್ರೆ ನಮ್ ದನಗಳಿಗೆ ಮೇವಾಗ್ತದೆ. 2 ಆಳು ಬಿಟ್ಬಿಟ್ರೆ 1-2 ಮೇವು ಆಯ್ತು, ನಮ್ ಕಳೆ ನಿರ್ವಹಣೆ ಆಯ್ತು. ದನಗಳಿಗೆ ತಗೋ ಹಾಕೋಬಹುದು ಅದನ್ನ. ಈಗ ಸುಮಾರು ಜನ ಸುಭಾಷ್ ಪಾಳೇಕರ್ರಾಗ್ಲಿ ಬೇರೆಯವರಾಗ್ಲಿ ಹೇಳೋದನ್ನ ಕೇಳಿ ಸಾವಯವ ಕೃಷಿ ಮಾಡ್ಬೇಕಂತ ಆಸಕ್ತಿಯಿಂದ ಬರ್ತಾರೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ತುಂಬಾ ಕಷ್ಟ ಇದೆ, ಆಗ್ತಾ ಇಲ್ಲ, ಈ ತರ ಎಲ್ಲ ವಾಪಸ್ ಕೆಮಿಕಲ್ಗೆ ಹೋಗೋರು ಇದ್ದಾರೆ. ನಿಮ್ಗೆ ನೀವು ಸಾವಯವ ಕೃಷಿಗೆ ಬರ್ಬೇಕಾದ್ರೆ ನಿಮ್ಗೆ ಯಾವ ತರ ಕಷ್ಟ ಅನ್ಸಿತಾ? ಯಾವ ತರ ಸರ್? ನಮಗೂ ಕಷ್ಟ ಅನ್ನಿಸ್ತು, ಆದ್ರೂ ನಾವು ಮನಸ್ಸು ಬದಲಾಯಿಸ್ಲಿಲ್ಲ. ಯಾಕೆಂದ್ರೆ ಇದ್ರಲ್ಲಿ ಗೆಲ್ಲಬಹುದು ಅನ್ನೋದು ನಮ್ಮ ತಂದೆಯವರೇ ಹೇಳ್ಕೊಟ್ಟಿದ್ರು. ಅಂದ್ರೆ ನಮ್ಮ ತಂದೆಯವರು ಇದೇ ಭೂಮಿಯಲ್ಲಿ 21 ಬಾರಿ ಕಬ್ಬು ಬೆಳೆದಿದ್ರು. ಅವರು ಕೆಮಿಕಲ್ಸ್ ಹೆಚ್ಚಿಗೆ ಆಗ್ತಿರ್ಲಿಲ್ಲ, ಸ್ವಲ್ಪ ಆಗ್ತಿದ್ರು. ಅವರಲ್ಲಿ ಎಮ್ಮೆಗಳ ಜಾಸ್ತಿ ಸಾಕ್ತಿದ್ರು. ಎಮ್ಮೆ ಗೊಬ್ಬರ ಹಾಕೊಂಡು ಈ ಭೂಮಿನ ಬಹಳ ಅಚ್ಚುಕಟ್ಟಾಗಿ ಬೆಳೀತಾ ಇದ್ರು. 21 ಬಾರಿ ಕಬ್ಬು ಅವತ್ತೇ ನಮ್ಮ ತಂದೆಯವರೇ ಬೆಳೆದವ್ರೆ. ಇನ್ಮೇಲೆ ಸುಭಾಷ್ ಪಾಳೇಕರ್ದು ಸತ್ಯ ತಾನೆ. ಹೌದು. ಅದನ್ನ ನಾವ್ ಯಾಕೆ ಅದು ವೃಥಾ ನಾವು ಕೇಳ್ಬೇಕು? ಅವ್ರು ಹೇಳ್ತಾ ಇರೋದೇ ಸರಿ. ಈಗ ನಮ್ಮ ತಂದೆಯವ್ರು ತೋರ್ಸ್ಕೊಟ್ಟವ್ರೆ. ಈಗ ಹಿರಿಯರು ಮಾಡಿದ್ದನ್ನೇ ಹೇಳವ್ರೆ. ಅದನ್ನೇ ನಾವು ಅನುಸರಣೆ ಮಾಡ್ಬೋದು, ನೋಡುವ ಅಂತ ಮಾಡ್ದೋ. ನಾವು ಒಂದು 3 ವರ್ಷದಲ್ಲೇ ಅದ್ರ ಪಾಸ್ ಮಾಡ್ಕೊಂಡು, 1 ವರ್ಷ 10 ಗುಂಟೆಗೆ ಬರೀ 2 ಮೂಟೆ ಭತ್ತ ಬೆಳೆದಿದ್ದೀನಿ ನಾನು. ಹಾಗೆಲ್ಲ ಅಕ್ಕಪಕ್ಕದವರೆಲ್ಲ ಆಡ್ಕೊಂಡವ್ರು ನಾನು. ಏನೋ ಅದೇ ಒಂದು 5 ವರ್ಷ ಕಳೆದ್ಮೇಲೆ ನಾನು ಅದೇ ಭೂಮಿಲಿ 10 ಗುಂಟೆಗೆ ಇವ್ರು ಏನ್ ಬೆಳೀತಾವ್ರೆ 6 ಮೂಟೆ 7 ಮೂಟೆ ಭತ್ತ ನಾನು ಬೆಳೆದಿದ್ದೀನಿ. ಅದೇ ಸಾವಯವ ಕೃಷಿಲಿ ದುಡ್ಡು ಖರ್ಚು ಮಾಡಿದರೆ ಹೌದು. ಒಟ್ನಲ್ಲಿ ತಾಳ್ಮೆ ಇರ್ಬೇಕು, ತಾಳ್ಮೆ ಇರ್ಬೇಕು. ಅದರಲ್ಲಿ ನಾನು ಯಶಸ್ ಕಾಣ್ತೀನಿ, ಗುರಿ ಇರ್ಬೇಕು. ಗುರು ನಮ್ಮಲ್ಲಿ ಹಿಂದ್ಗಡೆ ಅವರಿದ್ಮೇಲೆ ಗುರಿ ಮುಂದ್ಗಡೆ ಇರ್ಬೇಕು. ನಮ್ಗೆ ನಾವು ಮಾಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಗಟ್ಟಿಯಾಗಿರ್ಬೇಕು. ಜೊತೆಗೆ ಮನೆಯವರು ಸಪೋರ್ಟ್. ಅದರಲ್ಲಿ 100ಕ್ಕೆ 100 ಪಾಲು. ಮೊದಲನೇ ಅಂದ್ರೆ ಈಗ ಹೇಳಿದ್ರಲ್ಲ ನೀವು, ಇದು ಒಂದು ಪಾಯಿಂಟ್ ಫಸ್ಟ್ ಕ್ಲಾಸು. ಯಾವತ್ತು ಎತ್ತು ಏರ್ ಕಡೆಗೆ ಕ್ವಾಣ ನೀರ್ ಕಡೆ ಆಯ್ತದೆ, ಅದು ಬದುಕಾಗುವುದಿಲ್ಲ. ಈಗ ನಾನು ಏನ್ ಮಾಡ್ತೀನಿ, ನಮ್ಮ ಹೆಂಗಸರು ಅದಕ್ಕೆ ಎಸ್ ಕೊಟ್ಟರೆ ಮಾತ್ರ ಎಸ್ ಆಗುತ್ತೆ. ಈಗ ನಮ್ಮ ಮನೆಯವರು ಅಷ್ಟೇ, ನಾನೊಂದು ಮಾಡಿದ್ರೆ ತಾವೊಂದು ಮಾಡ್ತಾ ಇರ್ತಾರೆ. ಹೇಳ್ಕೋಬೇಕು ಅಂದ್ರೆ ಅವರಿಂದಲೇ ನಾನು ಇಲ್ಲ ಇದು ಮಾಡೋದು ಸರಿ, ಇದು ಫಸ್ಟ್ ಕ್ಲಾಸ್, ಇದು ಕರೆಕ್ಟ್ ಆಯ್ತದೆ, ಇದು ಮಾಡಿ
ಅಂತ ಅವರು ಉತ್ತೇಜನೆ ಕೊಡೋಕೆ ಶುರುವಾದ್ರು. ಅದೇನಾಯ್ತು, ಅದು ಬೆಳವಣಿಗೆ ತಾನೇ ಶುರುವಾಯ್ತು. ಮೇನ್ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು. ಅವರು ಅಜ್ಜಜ್ಜಗೂ ನೋಡ್ತಾ ಇರ್ಬೇಕು, ಈ ಭೂಮಿ ಹೆಂಗೆ ಇದೆಂಗೆ ಎಲ್ಲನೂ ನೋಡ್ಕೊಂಡ್ ಬಂದಾಗ ಅವ್ರಿಗೂ ತಿಳುವಳಿಕೆ ಅವರಿಂದಲೇ ಅರ್ಧ ನಮಗೆ ತಿಳುವಳಿಕೆ ಬರ್ತದೆ. ಯಾಕೆಂದ್ರೆ ಅವ್ರು ಅಲ್ಲಿಂದ ಅಲ್ಲೊಂಟೋಗೋದಿಲ್ಲ. ನಾನು ಒಂದ್ ಕಡೆ ಇರ್ತೀನಿ, ಅವರೆಲ್ಲ ಭೂಮಿಯೆಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಅಲ್ಲ ಹಂಗಾಗಿದೆ, ಇಲ್ಲಿ ಹಿಂಗಾಗಿದೆ ಅಂತ. ಅಂದ್ರೆ ಅವ್ರದ್ದು ಮೇನು, ಅದ್ರ ಎರಡನೇ ಮಾತೇ ಇಲ್ಲ. ನಮ್ಮನೇಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಾರ್ಯ ಆಯ್ತು ಅಂತ ಇಟ್ಕೊಳ್ಳಿ, ಕೆರೆ ಕವಲಿ ಏರಿನ ಹಾಳು ಮಾಡಬೇಡಿ, ದಯವಿಟ್ಟು ಪಂಚಾಯತಿಯವ್ರಿಗೂ ಕೊಡಬೇಡಿ. ಪ್ಲಾಸ್ಟಿಕ್ ಎಲ್ಲ ಸುಡಿ, ನಿಮ್ಮ ತ್ಯಾಜ್ಯನ ಅದು ಊಟದ ಎಲೆಗಳಲ್ಲಿ, ಪೇಪರ್ ಅಲ್ಲಿ, ಈರುಳ್ಳಿ ಸಿಪ್ಪೆ ಆಗಲಿ, ಮೊಟ್ಟೆ ಸಿಪ್ಪೆ ಆಗಲಿ ತಕೊಂಬಂದು ನಮ್ಮ ಜಮೀನ್ಗೆ ಹಾಕೊಳ್ಳಿ. ಇದು ನಾವೆಲ್ಲರೂ ಅನುಸರಣೆ ಮಾಡ್ಬಿಟ್ರೆ ಭೂಮಿನೂ ಚೆನ್ನಾಗಿರ್ತದೆ, ವಾತಾವರಣನೂ ಚೆನ್ನಾಗಿರ್ತದೆ. ನಾವು ಹಾಳು ಮಾಡಬಾರ್ದು. ಇದೊಂದು ಮಾತ್ರ ನನಗೆ ಬಹಳ ಬೇಜಾರಾಯ್ತದೆ. ಅಲ್ಲಿ ಕವಲಿ ಏರಿ ಇದು ಒಂದು ಕೆರೆ ಕಟ್ಟೆಲೆಲ್ಲ ತಕೋಗಿ ಹಾಕುದು, ವೇಸ್ಟೇಜ್ ಎಲ್ಲ ಅನ್ನ ತಕ್ಕೋಗಿ ಸುರಿದು ಅನ್ನವ, ಅದು ನಾವು ಅನ್ನಪೂರ್ಣ ಅಂತ ಹೇಳ್ತೀವಿ. ನಮ್ಮ ಭೂಮಿಲಿ ಬೆಳೆದು ನಮ್ಮ ಭೂಮಿಗೆ ಹಾಕಿ ಗೊಬ್ಬರ ಆಯ್ತದೆ. ನೀವು ಹಾಕು ಕಾಲಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಅದನ್ನ ಸೀರೆಗಳಿವೆ ಮಸ್ತಾಗೆ ಇಟ್ಟು ಅನ್ನ ಎಲ್ಲ ನಾವು ಬಿಸಿಲಲ್ಲಿ ಒಣಗಿಸ್ಬೋದು. ಒಣಗಿಸಿ ಮಡಿಕೊಂಡ್ರೆ ನಮ್ಮಲ್ಲಿರುವಂಥ ಆಡು ಕುರಿಗೋ ಇಲ್ಲ ದನಿಗೋ ದಿನನಿತ್ಯ ಒಂದಿಷ್ಟು ಕೊಡ್ಬೋದು. ಆಹಾರವಾಗಿ ಅದು ಸೇರುತ್ತೆ. ಒಣಗಿದ ಮೇಲೆ ಅದೇನು ಕೆಟ್ಟೋಗುದಿಲ್ಲ. ಅದನ್ನ ಯಾಕಪ್ಪ ಯಥೇಚ್ಛವಾಗಿ ಮಾಡ್ಬಿಡುದು, ತಕ್ಕೋಗೋದ್ರೆ ಸುರಿಯುದು, ಯಾರೋ ಹಂದಿಯವನ್ ಬರ್ನಿಲ್ಲ ಅಂತ ಕಾಯ್ಕೊಳ್ಳೋದು, ಅದು ಮನೆ ಮುಂದ್ಗಡೆ ಅಷ್ಟೇ ಬರುದು, ಕವಲಿ ಏರಿ ಕೆರೆ ಕಟ್ಟೆಲ್ಲ ಅದೆಲ್ಲ ವೇಸ್ಟೇಜ್ ಮಾಡುದು. ಅದ್ರ ಬದಲು ನಮ್ ಭೂಮಿಗೆ ಊತಾಕಿ ತಕೊಂಡ್ಬಂದು ನೀವು ಮಾಂಸ ಉಳ್ಕೊಂಬಂದ್ರು ತಕ್ಕಾಗ ಹಾಕಪ್ಪ ಭೂಮಿಗೆ, ಅವಳೇನು ಬೇಡ ಅನ್ನೋದಿಲ್ಲ. ಆದ್ರೆ ಪೇಪರ್ ಇರಬಾರ್ದು, ಪ್ಲಾಸ್ಟಿಕ್ ಇರಬಾರ್ದು, ಅಷ್ಟೇ. ಏನೋ ಅದೇ ಕಲ್ಲೆಲ್ಲ ಹಾಕ್ತಿರಿ, ನಮ್ಮ ಭೂಮಿಲೇ ಹಾಕೊಳ್ವ ನಾವು ಅನ್ನೋದೇ ನನ್ನೊಂದು ಆಸೆ. ಓಕೆ ಸರ್, ಪ್ರತಿಯೊಬ್ಬರು ಇದನ್ನ ಪಾಲಿಸಬೇಕು. ಇದನ್ನ ಮಾಡಿದಾಗ ನಾವು ತಿರುಗಾಡೋ ದಾರಿ ಸ್ವಚ್ಛಂದವಾಗಿರ್ತದೆ.